ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 22. ಥ್ಯಾಂಕ್ಸ್ ಸರ್, ನನಗೆ ಕ್ರಿಕೆಟ್ ಆಡೋಕ್ಕೆ ಚಾನ್ಸ್ ಕೊಡಿಸಿದ್ದಕ್ಕೆ. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಕೃಷ್ಣ ಅರುಣ್ ಮುಂದೆ ನಿಂತು ಹೇಳಿದಾಗ, ಕೃಷ್ಣ, ನಿಮಗೆ ಚಾನ್ಸ್ ಸಿಕ್ಕಿದ್ದು ಖುಷಿನೇ, ಆದರೆ ಏನನ್ನೋ ಹೇಳಲು ಬಂದಾಗ, ಅರುಣ್ ಸರ್, ನಿಮ್ಮನ್ನು ಕರೀತಾ ಇದ್ದಾರೆ, ಬೇಗ ಬರಬೇಕಂತೆ ಎಂದನೊಬ್ಬ. ಹಾ, ಬಂದೆ ಕೃಷ್ಣ, ನೀನು ಬಾ ಎಂದು ಹೇಳಿ ಮುಂದಕ್ಕೆ ನಡೆದರು ಅರುಣ್. ಕೃಷ್ಣ ಅವರ ಹಿಂದೆಯೇ ಹೋದ. ನಿಜವಾಗಿಯೂ ಅರುಣ್ ಮಾತಾಡಿಯೇ ಇರಲಿಲ್ಲ. ರಾಧಾ ಅಜಿಂಕ್ಯನ ಜೊತೆಗೆ ಮಾತಾಡಿದ್ದಕ್ಕೆ ಕೃಷ್ಣಗೆ ಆಡೋಕೆ ಚಾನ್ಸ್ ಸಿಕ್ಕಿದ್ದು. ಆಯ್ಕೆ ಮಾಡಿದವರನ್ನೆಲ್ಲ ಒಂದು ಕಡೆ ಕುಳಿತುಕೊಳ್ಳಿಸಿ ಕೋಚ್ ಎಲ್ಲರ ಮುಂದೆ ನಿಂತು, ಮೊದಲಿಗೆ ಸೆಲೆಕ್ಟ್ ಆಗಿರುವ ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರ ಆಟವನ್ನು ಒಂದು ಬಾರಿ ನೋಡಿದ್ದೇವೆ. ಎಲ್ಲರೂ ಬಹಳ ಸುಂದರವಾಗಿ ಆಡುತ್ತೀರಾ. ಇನ್ನು ಮುಂದೆಯೂ ಇನ್ನೂ ಚೆನ್ನಾಗಿ ಆಡಲು ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಇನ್ನೆರಡು ದಿನ ಬಿಟ್ಟು ಒಂದು ಟೂರ್ನಮೆಂಟ್ ಇದೆ. ಅದರಲ್ಲಿ ಗೆದ್ದರೆ ಮುಂದಿನ ವಾರ ಮತ್ತೊಂದು ಮ್ಯಾಚ್ ಇರುತ್ತೆ. ಅದರಲ್ಲಿ ಚೆನ್ನಾಗಿ ಆಡಿದ ಆಟಗಾರನನ್ನು ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಮಾಡುತ್ತಾರೆ. ಇಲ್ಲಿ ಎಲ್ಲರ ಗುರಿ ಇರುವುದು ಇಂಡಿಯಾ ಕ್ರಿಕೆಟ್ ಟೀಮ್ ಸೇರ್ಕೊಳ್ಳೋಕ್ಕೆ ಅಲ್ವಾ? ಸೊ ಎಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಆಡ್ತೀರೋ ನಿಮಗೆ ಒಳ್ಳೆಯದು. ಬನ್ನಿ, ಟ್ರೈನಿಂಗ್ ಶುರು ಮಾಡೋಣ ಎಂದು ಎಲ್ಲರನ್ನೂ ಕರೆದುಕೊಂಡು ಗ್ರೌಂಡ್ಗೆ ಬಂದರು ಅರುಣ್. ನಿಮ್ಮಲ್ಲೇ ಆಟ ಆಡೋಣ. ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಎಂದು ಅರುಣ್ ಹೇಳಿದಾಗ ಒಬ್ಬೊಬ್ಬರಾಗಿಯೇ ತಮ್ಮ ಹೆಸರು ಹೇಳಲು ಶುರು ಮಾಡಿದರು. ಆನಂದ್, ತಿಲಕ್, ಸಂತೋಷ್, ವರುಣ್, ಅರ್ಜುನ್ ಕೃಷ್ಣ, ಸಂಕೇತ್, ಭರತ್, ಗಣೇಶ್, ಶರತ್, ಪೃಥ್ವಿ, ಚರಣ್, ಅಖಿಲ್, ಚೇತನ್, ಪ್ರದೀಪ್, ಕಾರ್ತಿಕ್. ಗೂಗಲ್ನಲ್ಲಿ ನಾನು ನೋಡಿದ್ದೆ, 11 ಜನ ಪ್ಲೇಯರ್ಸ್ ಇರ್ತಾರೆ ಮತ್ತು 5 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ ಅಂತ ಇತ್ತು. ಅದಕ್ಕೆ ಇದನ್ನು ಬರೆದೆ. ತಪ್ಪಿದ್ರೆ ಕ್ಷಮಿಸಿ. ಓಕೆ, ಈಗ ಈ ನಿಮ್ಮ ಟೀಮ್ನ 2 ಭಾಗ ಮಾಡ್ತೀನಿ ಎನ್ನುತ್ತಾ 7 ಜನ ಒಂದು ಟೀಮ್ನಲ್ಲಿ ಹಾಕಿ ಮತ್ತೊಂದು ಟೀಮ್ನಲ್ಲಿ 8 ಜನರನ್ನು ಹಾಕಿದರು ಅರುಣ್. ಒಂದು ತಂಡದಲ್ಲಿ ಕೃಷ್ಣನನ್ನೇ ನಾಯಕನನ್ನಾಗಿ ಮಾಡಿ ಮತ್ತೊಂದು ತಂಡದಲ್ಲಿ ಪೃಥ್ವಿಯನ್ನು ನಾಯಕನನ್ನಾಗಿ ಆಯ್ಕೆ ಮಾಡಿದರು. ಟಾಸ್ ಹಾಕಿದಾಗ ಗೆದ್ದದ್ದು ಕೃಷ್ಣನ ತಂಡ. ಬೌಲಿಂಗನ್ನೇ ಆಯ್ಕೆ ಮಾಡಿದ್ದ ಕೃಷ್ಣನ ತಂಡದಲ್ಲಿ ಆನಂದ್, ತಿಲಕ್, ಸಂತೋಷ್, ಚೇತನ್, ಅಖಿಲ್, ಕಾರ್ತಿಕ್ ಇದ್ದರೆ ಮಿಕ್ಕವರು ಪೃಥ್ವಿ ಟೀಮ್ನಲ್ಲಿದ್ದರು. ಮೊದಲಿಗೆ ವರುಣ್ ಹಾಗೂ ಸಂಕೇತ್ ಆಡಲು ಬಂದರು. 10 ರನ್ ಪಡೆದು ಕೃಷ್ಣನಿಂದ ವರುಣ್ ಔಟ್ ಆಗಿಬಿಟ್ಟ. ಎರಡನೆಯದಾಗಿ ಸಂಕೇತ್ ಜೊತೆಗೆ ಪ್ರದೀಪ್ ಆಡಲು ಬಂದ. 25ನೇ ರನ್ಗೆ ಕೃಷ್ಣನಿಂದಲೇ ವಿಕೆಟ್ ಪತನವಾಗಿ ಸಂಕೇತ್ ಔಟ್ ಆದ. ನಂತರ ಬಂದ ಗಣೇಶ್ ಕೂಡ 30 ರನ್ ಪಡೆದು ಔಟ್ ಆದ. 50 ರನ್ ಪಡೆಯುವಾಗ ಉಳಿದಿದ್ದು ಪೃಥ್ವಿ ಹಾಗೂ ಚರಣ್ ಮಾತ್ರ. ಪೃಥ್ವಿ, ಆ ಕೃಷ್ಣ ತುಂಬ ಚೆನ್ನಾಗಿ ಆಡ್ತಾನೆ ಕಣೋ. ಅವನನ್ನು ಹೀಗೆ ಬಿಟ್ಟರೆ ನಮ್ಮ ಟೀಮ್ಗೆ ಅವನೇ ಕ್ಯಾಪ್ಟನ್ ಆಗಿ ಬಿಡ್ತಾನೆ. ನೀನು ಅವನ ಹಿಂದೆ ನಿಲ್ಲಬೇಕಾಗುತ್ತೆ. ಹೇಗಾದರೂ ಮಾಡಿ ಅವನು ಆಡೋದನ್ನು ತಡಿ ಚರಣ್ ಹೇಳಿದಾಗ, ಕ್ಯಾಪ್ಟನ್ ನಾನೇ ಆಗಬೇಕು, ಬೇರೆ ಯಾರು ಆಗೋಕ್ಕೆ ನಾನು ಬಿಡಲ್ಲ, ಮಾಡ್ತೀನಿರು ಅವನಿಗೆ ಎಂದ ಪೃಥ್ವಿ ಬ್ಯಾಟ್ ಹಿಡಿದು ರೆಡಿಯಾದ. ಬೌಲಿಂಗ್ ಮಾಡುತ್ತಿದ್ದದ್ದು ಕೃಷ್ಣನೇ. ಕೃಷ್ಣ ಚೆಂಡನ್ನು ಜೋರಾಗಿ ಎಸೆದ. ಪೃಥ್ವಿ ರನ್ ತೆಗೆಯಲು ಓಡಿ ಬರುತ್ತಿದ್ದಾಗ ಬೇಕೆಂದೇ ಕೃಷ್ಣನ ಕಾಲಿಗೆ ಅಡ್ಡ ಬಂದು ಅವನು ಬೀಳುವಂತೆ ಮಾಡಿದ್ದ. ಬಿದ್ದು ತುಸು ಕಾಲಿಗೆ ಏಟಾಗಿತ್ತು ಕೃಷ್ಣನಿಗೆ. ಅದನ್ನು ನೋಡಿ ಮೆತ್ತಗೆ ನಕ್ಕರು ಪೃಥ್ವಿ ಹಾಗೂ ಚರಣ್. ಕೃಷ್ಣ, ಆಡ್ತೀರಾ? ಆಡೋಕ್ಕಾಗುತ್ತಾ ಅರುಣ್ ಕೇಳಿದಾಗ, ಐ ಆಮ್ ಫೈನ್ ಸರ್, ಆಡ್ತೀನಿ ಎಂದ ಕೃಷ್ಣ. ಮುಂದೆ ಆಡಿ 70 ರನ್ ಪಡೆದರು ಪೃಥ್ವಿ ಆ್ಯಂಡ್ ಟೀಮ್. ಪೃಥ್ವಿ, ಆ ಕೃಷ್ಣ ತುಂಬ ಚಾಲಾಕಿ. ಕಾಲಿಗೆ ಗಾಯ ಆದರೂ ಆಡೋಕೆ ರೆಡಿಯಾಗಿದ್ದಾನೆ. ಅವನನ್ನು ಬಿಟ್ಟರೆ ನೀನು ಕೆಟ್ಟ ಹಾಗೆ. ಹೇಗಾದರೂ ಮಾಡಿ ಅವನು ಆಡದೆ ಇರೋ ಹಾಗೆ ಮಾಡಬೇಕು ಚರಣ್ ಹೇಳಿದಾಗ, ಈಗ ಆಡಬೇಡ ಅಂದರೆ ಅವನಿಗೆ ಡೌಟ್ ಬರುತ್ತೆ. ಸೊ ಅವನು ಆಟ ಆಡಲಿ, ಗ್ರೌಂಡ್ನಲ್ಲೇ ಅವನನ್ನು ವಿಚಾರಿಸ್ಕೊಳ್ತೀನಿ ಎಂದ ಪೃಥ್ವಿ ಗ್ರೌಂಡ್ಗೆ ಹೋದ. ಮೊದಲಿಗೆ ಆನಂದ್ ಹಾಗೂ ತಿಲಕ್ ಬ್ಯಾಟಿಂಗ್ ಶುರು ಮಾಡಿದ್ದರು. 5 ರನ್ ಪಡೆದು ತಿಲಕ್ ಔಟ್ ಆದ.
ನಂತರ ಬಂದಿದ್ದು ಕಾರ್ತಿಕ್. ಅವನು 10 ರನ್ ಪಡೆದು ಔಟ್ ಆಗಿಬಿಟ್ಟ. ನಂತರ ಆನಂದ್ ಹಾಗೂ ಸಂತೋಷ್ ಆಡಿದ್ದರು. ಆನಂದ್ 30 ರನ್ ಪಡೆದು ಔಟ್ ಆಗಿಬಿಟ್ಟ. ನಂತರ ಕೃಷ್ಣ ಹಾಗೂ ಸಂತೋಷ್ ಆಟ ಮುಂದುವರಿಸಿದ್ದರು. ಅವನಿಗೆ ಬೌಲಿಂಗ್ ಮಾಡಲು ಬಂದಿದ್ದು ಪೃಥ್ವಿ. ಚೆಂಡನ್ನು ಜೋರಾಗಿ ಎಸೆದ. ನೇರವಾಗಿ ಕೃಷ್ಣನ ತಲೆಗೆ ಬಂದು ತಾಕಿತ್ತು. ಹಣೆ ಮುಟ್ಟಿ ಕೃಷ್ಣ ನೋಡಿದಾಗ ಸ್ವಲ್ಪ ರಕ್ತವೂ ಬಂದಿತ್ತು. ಇವನ್ ಯಾಕೋ ಬೇಕು ಅಂತಾನೆ ನನ್ನ ಟಾರ್ಗೆಟ್ ಮಾಡ್ತಿರೋ ಹಾಗಿದೆ. ಇರಲಿ, ಒಂದು ಕೈ ನೋಡ್ಕೊಳ್ತೀನಿ ಇವನನ್ನು, ಮನಸ್ಸಲ್ಲೇ ಮಾತಾಡಿಕೊಂಡಿದ್ದ ಕೃಷ್ಣ. ಸಾರಿ, ವ್ಯಂಗ್ಯವಾಗಿ ನಕ್ಕು ಕ್ಷಮೆ ಕೇಳಿದ್ದ ಪೃಥ್ವಿ. ಸಾರಿನ ಇರೋ, ನಿನ್ನ ಮುಖನ ಪೂರಿ ಮಾಡ್ತೀನಿ ಇವಾಗ, ಮನಸ್ಸಲ್ಲೇ ಮಾತಾಡಿದ ಕೃಷ್ಣ. ಪೃಥ್ವಿ ಬಾಲ್ ಎಸೆದಾಗ ಅದಕ್ಕೆ ಜೋರಾಗಿ ಬಡಿದು ಪೃಥ್ವಿ ಮುಖಕ್ಕೆ ತಾಗುವಂತೆ ಮಾಡಿದ್ದ. ಕೆನ್ನೆಗೆ ಜೋರಾಗಿ ತಾಕಿದ್ದರಿಂದ ಕೆನ್ನೆಗೆ ಕೈ ಇಟ್ಟು ನಿಂತಿದ್ದ ಪೃಥ್ವಿಯನ್ನು ನೋಡಿದ ಕೃಷ್ಣ ಸಾರಿ ಎಂದು ಮೊದಲು ಪೃಥ್ವಿ ಹೇಳಿದ ದಾಟಿಯಲ್ಲೇ ಹೇಳಿದ್ದ. ಅರುಣ್ ಬಂದು ವಿಚಾರಿಸಿದಾಗ ಪೃಥ್ವಿ ತುಟಿಯಲ್ಲಿ ರಕ್ತ ಬರುತ್ತಿರುವುದನ್ನು ಕಂಡು ಅವನಿಗೆ ಪ್ರಥಮ ಚಿಕಿತ್ಸೆ ಮಾಡಲು ಕರೆದುಕೊಂಡು ಹೋದರು. ನಂತರ ಪ್ರತಿಯೊಂದು ಬಾಲ್ ಕೂಡ 6 ಹಾಗೂ 4ಗಳ ಸುರಿಮಳೆಯಾಗಿತ್ತು. 70 ರನ್ ಪಡೆದು ಕೃಷ್ಣ ಹಾಗೂ ಅವನ ತಂಡ ಗೆದ್ದಿತ್ತು. ತುಂಬ ಚೆನ್ನಾಗಿ ಆಡಿದೆ ಕೃಷ್ಣ, ವೆಲ್ ಡನ್. ಮುಂದೆ ಕೂಡ ಹೀಗೆ ಆಡಬೇಕು. ನನಗೆ ಈ ಟೀಮ್ಗೆ ನಿನ್ನನ್ನೇ ಕ್ಯಾಪ್ಟನ್ ಮಾಡೋ ಆಸೆ ಇದೆ. ಸೊ ತುಂಬ ಹಾರ್ಡ್ ವರ್ಕ್ ಮಾಡು. ನೋಡು, ತಲೆಯಲ್ಲಿ ರಕ್ತ ಬರ್ತಾ ಇದೆ, ಬಾ ಫಸ್ಟ್ ಏಡ್ ಮಾಡಿಕೊಳ್ಳು ಎಂದು ಅವನನ್ನು ಕರೆದುಕೊಂಡು ಹೋದರು ಅರುಣ್. ಪ್ರಥಮ ಚಿಕಿತ್ಸೆ ಪಡೆದು ಅಲ್ಲಿಂದ ಹೊರಬರುತ್ತಿರಬೇಕಾದರೆ ಕೃಷ್ಣನಿಗೆ ಎದುರಾಗಿದ್ದು ಪೃಥ್ವಿ. ಅವನ ಮುಖ ನಿಜವಾಗಿಯೂ ಪೂರಿಯಂತೆ ಓದಿತ್ತು, ಜೊತೆಗೆ ಕೆನ್ನೆ ಕೆಂಪಾಗಿತ್ತು. ಪೃಥ್ವಿ ಅಲ್ವಾ ನಿಮ್ಮ ಹೆಸರು? ಗೊತ್ತಾಗದೆ ಹೊರದೆ, ಸಾರಿ. ತುಂಬ ನೋಯ್ತಾ ಇದೆಯಾ? ಒಳಗೊಳಗೆ ನಗುತ್ತಾ ಕೃಷ್ಣ ಕೇಳಿದ. ಗೊತ್ತಾಗದೆ ಹೊಡೆದ ಹಾಗಿಲ್ಲ, ಬೇಕು ಅಂತಾನೆ ಹೊಡೆದಿರೋ ಹಾಗಿದೆ. ನಿಜ ಹೇಳು, ಬೇಕು ಅಂತಾನೆ ಹೊಡೆದೆ ಅಲ್ವಾ? ಪೃಥ್ವಿ ಕೇಳಿದಾಗ ನನಗೆ ಏನೇ ತಗೊಂಡ್ರು ಅದನ್ನು ವಾಪಸ್ ಕೊಟ್ಟೆ ಅಭ್ಯಾಸ. ನೀನು ಕೂಡ ಬೇಕು ಅಂತಾನೆ ನನಗೆ ಹೊಡೆದೆ ಅಲ್ವಾ, ಅದಕ್ಕೆ ನಾನು ಹೊಡೆದಿದ್ದು. ಅಲ್ಲಿಗೆ ಸರಿ ಹೋಯ್ತು. ಆದರೆ ಯಾಕೆ ಹೊಡೆದೆ ಅಂತ ಗೊತ್ತಾಗಲಿಲ್ಲ. ಕೃಷ್ಣ ಕೇಳಿದಾಗ ಈ ಟೀಮ್ಗೆ ನಾನು ಕ್ಯಾಪ್ಟನ್ ಆಗಬೇಕು. ಸೊ ನೀನು ಸ್ವಲ್ಪ ತಗ್ಗಿ ಬಗ್ಗಿ ಇದ್ದರೆ ಟೀಮ್ನಲ್ಲಿ ಇರ್ತೀಯ, ಇಲ್ಲ ಅಂದರೆ ಪೃಥ್ವಿ ಹೇಳುತ್ತಿರಬೇಕಾದರೆ ಪೃಥ್ವಿ ಟೀಮ್ನಲ್ಲಿ ತಗ್ಗಿ ಬಗ್ಗಿ ಇದ್ದರೆ ಕ್ಯಾಪ್ಟನ್ ಆಗಲ್ಲ. ಚೆನ್ನಾಗಿ ಆಡಬೇಕು, ಜೊತೆಗೆ ಟೀಮ್ನ ಲೀಡ್ ಮಾಡೋ ಕೆಪಾಸಿಟಿ ಇರಬೇಕು. ಹಾಗಿದ್ದಾಗ ಮಾತ್ರ ಟೀಮ್ ಕ್ಯಾಪ್ಟನ್ ಆಗೋದು. ಚೆನ್ನಾಗಿ ಆಡು, ನಿನ್ನ ಕೆಪಾಸಿಟಿನ ತೋರಿಸು. ನಿನಗೆ ಕ್ಯಾಪ್ಟನ್ ಆಗೋ ಯೋಗ್ಯತೆ ಇದ್ದರೆ ನಿನ್ನನ್ನೇ ಸೆಲೆಕ್ಟ್ ಮಾಡ್ತಾರೆ, ಅಥವಾ ಯಾರಿಗೆ ಈ ಕೆಪಾಸಿಟಿ ಇದೆಯೋ ಅವರನ್ನೇ ಸೆಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ಆ ಕೆಪಾಸಿಟಿ ನನಗೆ ಇದ್ದರೆ ನನ್ನನ್ನೇ ಸೆಲೆಕ್ಟ್ ಮಾಡ್ತಾರೆ. ಹೊಟ್ಟೆ ಕಿಚ್ಚು ಪಾಡೋದು ಬಿಟ್ಟು ಆಟದ ಕಡೆಗೆ ಗಮನ ಕೊಡು ಚೆಂದ ಕೃಷ್ಣ ಅಲ್ಲಿಂದ ಹೊರಬಂದ. ನೀನು ಟೀಮ್ನಲ್ಲಿ ಇರದೇ ಇದ್ದರೆ ನಾನೇ ಕ್ಯಾಪ್ಟನ್ ಆಗೋದು. ನಿನ್ನ ಆಟದಿಂದ ಹೊರಗಡೆ ಹಾಕೋದ್ರಲ್ಲೇ ನನ್ನ ಕಾನ್ಸಂಟ್ರೇಷನ್ ಇರೋದು. ಮೊದಲು ಆ ಕೆಲಸನ ಮಾಡ್ತೀನಿ, ಮನಸ್ಸಲ್ಲೇ ಹೇಳಿಕೊಂಡ ಪೃಥ್ವಿ. ಕೌಶಲ್, ತಗೋ ಈ ಚೆಕ್ನ. ನಾನು ನಿಂಗೆ ಕೊಡ್ತೇನೆ ಅಂತ ಹೇಳಿದ ಹಣ. ಇನ್ನೂ ಬೇಕಿದ್ರೆ ಕೇಳು, ಕೊಡ್ತೇನೆ. ಆದರೆ ನನ್ನ ಮಗಳನ್ನು ಮದುವೆ ಆಗ್ತೀಯಾ ತಾನೆ? ಅಶ್ವಥ್ ಕೇಳಿದಾಗ, ನೀವು ವರದಕ್ಷಿಣೆ ಕೊಟ್ಟ ಮೇಲೆ ನಾನು ಯಾಕೆ ನಿಮ್ಮ ಮಗಳನ್ನು ಬೇಡ ಅಂತ ಹೇಳ್ತೀನಿ? ಖಂಡಿತ ಮದುವೆ ಆಗ್ತೀನಿ ಎಂದ ಕೌಶಲ್. ಎಷ್ಟು ಸಾಕು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ಯಾವತ್ತೂ ನನ್ನ ಮಗಳ ಕೈ ಬಿಡಲ್ಲ ಅಂತ. ನಾನೇನು ಬರ್ತೀನಿ ಎಂದ ಅಶ್ವಥ್ ಅಲ್ಲಿಂದ ಹೋದರು. ಅವರು ಹೋದತ್ತಲೇ ನೋಡುತ್ತಿದ್ದ ಕೌಶಲ್, ನಾನು ನಿಮ್ಮ ಮಗಳನ್ನು ಮದುವೆ ಆಗೋದಾ? ಸಾಧ್ಯನೇ ಇಲ್ಲ. ಆ ಸೆಕೆಂಡ್ ಹ್ಯಾಂಡ್ ಹೆಂಡತಿ ಯಾರಿಗೆ ಬೇಕು? ನನಗೆ ದುಡ್ಡು ಸಿಕ್ತಲ್ವಾ, ಅಷ್ಟು ಸಾಕು ಮನಸ್ಸಲ್ಲೇ ಮಾತಾಡಿಕೊಂಡಿದ್ದ. ರಾಧಾ ಆ್ಯಕ್ಟಿಂಗ್ ನೋಡಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ. ನಿನ್ನಂಥ ಆ್ಯಕ್ಟ್ರೆಸ್ನ ನಾನು ಹುಡುಕ್ತಾ ಇದ್ದೆ. ತಗೋ ಈ ಸ್ಕ್ರಿಪ್ಟ್ನ, ನಾಳೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಾ
ಡೈರೆಕ್ಟರ್ ಹೇಳಿದಾಗ, ಥ್ಯಾಂಕ್ಸ್ ಸರ್, ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀನಿ ಎಂದ ರಾಧಾ ಆ ಸ್ಕ್ರಿಪ್ಟ್ ಪೇಪರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಬಂದು ಆಟೋ ಹತ್ತಿ ಮನೆ ಅಡ್ರೆಸ್ ಹೇಳಿದಳು. ಆಟೋ ಮುಂದಕ್ಕೆ ಬಂದು ಟ್ರಾಫಿಕ್ನಲ್ಲಿ ಸಿಕ್ಕಿಕೊಂಡಿತ್ತು. ಛೇ, ತುಂಬ ಸುಸ್ತಾಗಿದೆ, ಮನೆಗೆ ಹೋಗಿ ಸ್ವಲ್ಪ ಮಲಗಬೇಕು ಅಂತ ಅಂದ್ಕೊಂಡೆ. ಈ ಟ್ರಾಫಿಕ್ನಿಂದ ಅದೂ ಆಗಲ್ಲ ಅನಿಸುತ್ತೆ. ಸಂಜೆ ಮೇಲೆ ಮಲ್ಕೊಂಡ್ರೆ ಡ್ಯಾಡಿ ಪ್ರವಚನ ಶುರು ಮಾಡ್ಕೊಳ್ತಾರೆ. ಗೊಣಗಿದವಳು ಸುತ್ತಮುತ್ತ ನೋಡಿ ಮುಂದಕ್ಕೆ ತಿರುಗಿದಳು. ಯಾರೋ ಪರಿಚಯದ ಮುಖ ಎಂದೆನಿಸಿ ಮತ್ತೆ ಬಲಬದಿಗೆ ತಿರುಗಿದಾಗ ಅಲ್ಲಿದ್ದದ್ದು ಶ್ರೇಯಾ. ಇವಳು ಆ ಅಜಿಂತ್ಯನ ಹೆಂಡತಿ ಅಲ್ವಾ? ಇವಳ ಹತ್ರ ಮಾತಾಡಿದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅನಿಸುತ್ತೆ. ಇಲ್ಲ, ಅದೇ ಪರಿಹಾರ ಸಿಗುತ್ತೆ. ನಿನ್ನೆ ಇವಳು ಮುಂದೆನೆ ಆ ಅಜಿಂತ್ಯ ನನ್ನ ಬ್ಯೂಟಿ ಅಂತ ಕರೆದಾಗ ಏನು ಅನ್ನದವಳು ಇನ್ನು ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ತಾಳ? ಸುಮ್ಮನೆ ಟೈಮ್ ವೇಸ್ಟ್ ಇವಳ ಹತ್ರ ಮಾತಾಡೋದು ಎಂದು ಸುಮ್ಮನೆ ಕೂತಳು. ಆದರೂ ಒಮ್ಮೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ, ಮಾತಾಡಿ ನೋಡ್ತೀನಿ ಎಂದವಳು ಆಟೋದಿಂದ ಇಳಿದು ಸೀದಾ ಶ್ರೇಯಾ ಇದ್ದಲ್ಲಿಗೆ ಬಂದಳು. ಆ ಶರ್ಟ್ಗೆ ಎಷ್ಟು? ಶ್ರೇಯಾ ಕೇಳಿದಾಗ, ಇದಕ್ಕೆ 700 ಎಂದ ಅಂಗಡಿಯವ. ಸರಿ ಕೊಡಿ ಎಂದ ಶ್ರೇಯಾ ಆಲೋಚನೆಯಲ್ಲಿ ಮುಳುಗಿದಳು. ಫ್ಲ್ಯಾಶ್ ಬ್ಯಾಕ್. ಅಜಿಂತ್ಯ ಈ ಶರ್ಟ್ನ ನಿನ್ಗೋಸ್ಕರ ಅಂತ ತಂದೆ. ಶ್ರೇಯಾ ಶರ್ಟ್ ತೋರಿಸಿ ಹೇಳಿದಾಗ, ನನಗೆ ತಂದು ಕೊಡು ಅಂತ ನಾನೇನು ಹೇಳಿಲ್ವಲ್ಲ. ನನಗೆ ನಿನ್ನ ಯಾವ ವಸ್ತುವನ್ನು ತಂದು ಕೊಡೋದು ಬೇಡ. ನಿನ್ನಿಂದ ಅದನ್ನೆಲ್ಲ ಪಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾನು ಹೇಳಿರೋ ಅಷ್ಟು ದಿನ ನನ್ನ ಜೊತೆಗೆ ಇದ್ದರೆ ಸಾಕು. ಶರ್ಟ್ ಎಸೆದಿದ್ದ ಅಜಿಂತ್ಯ. ವಾಸ್ತವ, ನಾನೇನೇ ತಗೊಂಡು ಹೋದರೂ ಅವ್ರಿಗಿಷ್ಟ ಆಗಲ್ಲ. ಸುಮ್ಮನೆ ದುಡ್ಡು ದಂಡ. ಮನಸ್ಸಲ್ಲೇ ಹೇಳಿಕೊಂಡವಳು ಆ ಶರ್ಟ್ ಬೇಡ ಎಂದು ಅಲ್ಲಿಂದ ಹೊರಬಂದಳು ಶ್ರೇಯಾ. ಅವಳ ಮಾತನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡಳು ರಾಧಾ. ಏನೂ ಸರಿಯಿಲ್ಲ. ಮೊದಲು ಶರ್ಟ್ ಬೇಕು ಅಂದ್ಲು, ಆಮೇಲೆ ಶರ್ಟ್ ಬೇಡ ಅಂದ್ಲು. ಆ ಶರ್ಟ್ ಅಜಿಂತ್ಯನಿಗೆ ಕೊಡೋದಕ್ಕಿದ್ರೆ ಬೇಡ ಅಂತ ಯಾಕೆ ಹೇಳಿದ್ಲು? ಅಜಿಂತ್ಯನಿಗೆ ಕೊಡೋದಕ್ಕಾದರೆ ಇವಳು ಯಾಕೆ ಅಜಿಂತ್ಯನಿಗೆ ಕೊಡಬೇಕು? ಇಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ತಾನೇ. ಇವಳಿಗೆ ಏನಾದರೂ ಅವನ ಮೇಲೆ ಲವ್ ಇರ್ಬೋದಾ? ನಾನೇ ಹೋಗಿ ಕೇಳ್ತೀನಿ ಎಂದುಕೊಂಡ ರಾಧಾ ಶ್ರೇಯಾ ಬಳಿ ಬಂದು ಹಾಯ್ ಎಂದಳು. ಹಾಯ್ ಎನ್ನುತ್ತಾ ಶ್ರೇಯಾ ಅವಳನ್ನೇ ನೋಡುತ್ತಿದ್ದಳು. ನಾನು ಯಾರು ಅಂತ ಗೊತ್ತಾಯ್ತಾ? ಅದೇ ನಿನ್ನೆ ನಿಮ್ಮ ಮನೆಗೆ ಬಂದಿದ್ನಲ್ಲ, ಅನುರಾಧ. ರಾಧಾ ಹೇಳಿದಾಗ, ಹಾಂ ಗೊತ್ತಾಯಿತು ಎಂದಳು ಶ್ರೇಯಾ. ನೀವೇನಿಲ್ಲಿ? ರಾಧಾ ಕೇಳಿದಾಗ, ಯಾಕೆ ಬರಬಾರ್ದಾ ಕೇಳಿದ್ದಳು ಶ್ರೇಯಾ. ಹಾಗಲ್ಲ, ಶರ್ಟ್ ಬೇಕು ಅನ್ನೋದನ್ನು ನೋಡಿದೆ, ಆಮೇಲೆ ಬೇಡ ಅನ್ನೋದನ್ನು ನೋಡಿದೆ. ಬೇಡ ಯಾಕೆ ಅಂತ ಗೊತ್ತಾಗಲಿಲ್ಲ. ಶರ್ಟ್ ಅಜಿಂತ್ಯನಿಗೇನಾ ಅಥವಾ? ರಾಧಾ ಹೇಳಬೇಕಾದರೆ, ಅದೆಲ್ಲ ನಿಮಗೆ ಯಾಕೆ, ಸುಮ್ಮನೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ, ನನ್ನ ತಲೆ ತಿನ್ನಬೇಡಿ ಕೋಪದಲ್ಲಿ ಹೇಳಿ ಮುಂದಕ್ಕೆ ಹೋದಳು ಶ್ರೇಯಾ. ಒಂದು ನಿಮಿಷ ನಿಲ್ಲಿ ಪ್ಲೀಸ್, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ರಾಧಾ ಅವಳನ್ನು ಕೈ ಹಿಡಿದು ನಿಲ್ಲಿಸಿದಳು. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ನನ್ನ ಗಂಡನ ಜೀವನಕ್ಕೆ ಬಂದು ನನ್ನಿಂದ ನನ್ನ ಗಂಡನನ್ನು ಕಿತ್ತುಕೊಳ್ಳೋಕೆ ನೋಡ್ತಾ ಇದ್ದೀರಾ. ಈಗ ನನಗೆ ಬಂದು ತೊಂದರೆ ಕೊಡ್ತಾ ಇದ್ದೀರಾ. ನಾನು ಏನ್ರಿ ಮಾಡಿದ್ದೀನಿ ನಿಮಗೆ? ಯಾಕ್ರಿ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಾ? ಕೋಪದಲ್ಲಿ ಶ್ರೇಯಾ ಹೇಳಿದರೂ ಅವಳ ಕಣ್ಣಂಚು ಒದ್ದೆಯಾಗಿತ್ತು. ಅದನ್ನು ಗಮನಿಸಿದ ರಾಧಾ, ನೋಡಿ, ನಾನು ನಿಮಗೆ ತೊಂದರೆ ಕೊಡೋಕೆ ಬಂದಿಲ್ಲ, ನಿಮಗೆ ಸಹಾಯ ಮಾಡೋಕೆ ಬಂದೆ. ನಿಮ್ಮನ್ನು ನೋಡಿದ್ರೆ ನೀವು ಅಜಿಂತ್ಯನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ. ಆದರೆ ಅವನಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ. ನನ್ನ ಗೆಸ್ ಕರೆಕ್ಟಾ? ರಾಧಾ ಪ್ರಶ್ನಿಸಿದಾಗ ಮೌನವಾಗಿ ರಾಧಾಳನ್ನೇ ನೋಡಿದ್ದಳು ಶ್ರೇಯಾ. ನನಗೆ ಈಗಾಗಲೇ ಮದುವೆ ಆಗಿದೆ ಶ್ರೇಯಾ ಅವರೇ. ಅದೇನೇನೋ ಆಗಿ ಅಜಿಂತ್ಯನ ಕೈಗೆ ಸಿಕ್ಕಿಬಿದ್ದೆ. ಅವನು ನನ್ನ ಮದುವೆ ಆಗಬೇಕು ಅಂತ ಇದ್ದಾನೆ. ಆದರೆ ನನ್ನ ಗಂಡ
ಅಂದರೆ ನನಗೆ ಪ್ರಾಣ. ಅವನನ್ನು ಬಿಟ್ಟು ನಾನು ಆ ಅಚಿಂತ್ಯನ ಹೇಗೆ ಮದುವೆ ಆಗೋದು ನೀವೇ ಹೇಳಿ. ಅದಕ್ಕೆ ನಿಮ್ಮಿಂದ ಏನಾದರೂ ಸಹಾಯ ಆಗುತ್ತಾ ಅಂತ ಕೇಳೋಕೆ ಬಂದೆ. ರಾಧಾ ಕೂಡ ಅಳುತ್ತಲೇ ಹೇಳಿದಳು, ನನಗೂ ನನ್ನ ಗಂಡ ಅಂದರೆ ಇಷ್ಟ. ಆದರೆ ಏನು ಮಾಡೋದು, ಅವರಿಗೆ ನಾನಂದರೆ ಇಷ್ಟ ಇಲ್ವಲ್ಲ. ನಮ್ಮಿಬ್ಬರದು ಕಾಂಟ್ರಾಕ್ಟ್ ಮ್ಯಾರೇಜ್. ಇನ್ನು 1 ತಿಂಗಳು ಅಷ್ಟೇ ನಾನು ಅವ್ರ ಜೊತೆಗಿರೋದು. ಅದಾದಮೇಲೆ ನಾನು ಯಾರೋ ಅವರು ಯಾರು. ನಮ್ಮ ಮಾವನ ಆಸ್ತಿಗೋಸ್ಕರನೇ ಅವರು ನನ್ನ ಮದುವೆ ಆಗಿದ್ದು. ಆಸ್ತಿ ಸಿಕ್ಕಿದ ಮೇಲೆ ನಿನ್ನ ಅವಶ್ಯಕತೆ ನನಗೆ ಇಲ್ಲ ಅಂತಾರೆ. ಜೋರಾಗಿ ಅಳುತ್ತಾ ಹೇಳಿದ್ದಳು ಶ್ರೇಯಾ. ಇವಳಿಗೆ ಅವನ ಮೇಲೆ ಪ್ರೀತಿ ಇದೆ, ಅಷ್ಟು ಸಾಕು. ಇದನ್ನೇ ಇಟ್ಟುಕೊಂಡು ಆ ಅಚಿಂತ್ಯನಿಗೂ ಇವಳ ಮೇಲೆ ಪ್ರೀತಿ ಬರೋ ಹಾಗೆ ಮಾಡಬೇಕು. ಮಾಡ್ತೀನಿ. ಮನಸ್ಸಲ್ಲೇ ಉಪಾಯ ಹುಡುಕಿದ್ದಳು ರಾಧಾ. ಅಳ್ಬೇಡಿ ಶ್ರೇಯಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಅಚಿಂತ್ಯ ನಿಮಗೆ ಹತ್ತಿರ ಆಗೋಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ನಾನು ಹೇಳಿದ ಹಾಗೆ ಕೇಳಿ. ಖಂಡಿತ ಆ ಅಚಿಂತ್ಯನಿಗೂ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ. ನಿಮ್ಮ ಫೋನ್ ನಂಬರ್ ಕೊಡಿ, ನಾನು ಏನಾದರೂ ಯೋಚಿಸಿ ನಿಮಗೆ ಹೇಳ್ತೀನಿ. ರಾಧಾ ಹೇಳಿದಾಗ ಕಣ್ಣೊರೆಸಿ ನಂಬರ್ ಕೊಟ್ಟಳು ಶ್ರೇಯಾ. ಸರಿ, ನಾನಿನ್ನು ಹೊರಡ್ತೀನಿ ಎಂದ ರಾಧಾ ಅಲ್ಲಿಂದ ಹೊರಟಳು. ಮನೆಗೆ ಹೋಗಲು ಇಷ್ಟವಿಲ್ಲದೆ ಪಾರ್ಕ್ ಒಂದರಲ್ಲಿ ಕೂತಿದ್ದ ಕೃಷ್ಣ. ಮಗುವೊಂದು ಆಟವಾಡುತ್ತಿದ್ದದ್ದನ್ನು ನೋಡಿದವನು ಮತ್ತೊಂದು ಬೆಂಚ್ ಮೇಲೆ ಕುಳಿತಿದ್ದ ವಂದನನ್ನು ನೋಡಿದವ ಮುಖ ಅರಳಿತ್ತು. ವಂದನ ಅಲ್ವಾ? ಮಾತಾಡದೆ ತುಂಬ ದಿನ ಆಯಿತು, ಒಮ್ಮೆ ಮಾತಾಡ್ತೀನಿ. ಎದ್ದು ಅವಳ ಬಳಿ ಹೊರಟ ಕೃಷ್ಣ ಹೆಜ್ಜೆಗಳನ್ನು ನಿಧಾನಗೊಳಿಸಿ ಮರವೊಂದರ ಹಿಂದೆ ನಿಂತ. ಅಲ್ಲಿ ವಂದನ ಮಾತ್ರ ಕೂತಿರಲಿಲ್ಲ, ಅವಳ ಜೊತೆಗೆ ಅರುಣ್ ಕುಳಿತಿದ್ದ. ಅರುಣ್ ಸರ್ ಅಂದರೆ ಇವರೇ ಇರಬೇಕು ವಂದನಾನ ಮದುವೆ ಆಗೋ ಗಂಡು. ಸದ್ಯ ವಂದನಾಗೆ ಒಳ್ಳೆ ಹುಡುಗನೇ ಸಿಕ್ಕಿದ್ರಲ್ವಾ, ಅದೇ ಖುಷಿ ನನಗೆ. ವಂದನ ಅವರ ಜೊತೆಗೆ ಖುಷಿಯಾಗಿರಲಿ, ನಾನು ಆ ರಾಕ್ಷಸಿ ಜೊತೆಗೆ ಖುಷಿಯಾಗಿರೋಕ್ಕಾಗುತ್ತಾ? ಆದರೆ ಏನು ಮಾಡೋದು, ತಾತನ ಆಸೆ ಇರಲೇಬೇಕು ಎಂದುಕೊಂಡೇ ಮನೆಯತ್ತ ಹೊರಡುತ್ತಿದ್ದ ಕೃಷ್ಣ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.